ವಾಟರ್ ಮ್ಯಾನೇಜ್ಮೆಂಟ್ ಒಂದು ಪ್ಲಾನ್ ಮಾಡ್ಕೊಂಡ್ ಬಂದಿದ್ದು ಒಂದು ಮಾಡೆಲ್. ಇದೇನಂತಂದ್ರೆ ಇದು ಕರ್ನಾಟಕ ಮ್ಯಾಪ್ ಸರ್. ಇದು ಈ ಕರ್ನಾಟಕ ಮ್ಯಾಪ್ ಅಲ್ಲಿ ನಮಗೆ 30 ಜಿಲ್ಲೆಗಳಿದೆ ಕರ್ನಾಟಕದಲ್ಲಿ. ಇದೇನ್ ಮಾಡಿದೀನಿ ಅಂತಂದ್ರೆ ಹೈಟ್ ಸಿ ಲೆವೆಲ್ಗಿನ್ನ ಸಮುದ್ರದ ಮಟ್ಟಕ್ಕಿಂತ ಹೈಟ್ ಯಾವ್ಯಾವ ಡಿಸ್ಟ್ರಿಕ್ಟ್ ಎಷ್ಟೆಷ್ಟು ಹೈಟ್ ಅಲ್ಲಿ ಇದೆ, ಎಷ್ಟೆಷ್ಟು ಮಿಲಿಮೀಟರ್ ಮಳೆ ಬರುತ್ತೆ ಅಂತ ಒಂದು ಇದ್ ಮಾಡಿದೀನಿ ಅಷ್ಟೇ. ಇದು ಹೈಟ್ ಇರೋದು ಇದು ಕೊಡಗು ಜಾಸ್ತಿ ಇದೆ ಗೊತ್ತಾಯ್ತಾ. ಆಮೇಲೆ ಇಲ್ಲಿ ಯಾದಗಿರಿ ಅಂತಂದ್ರೆ ಕಮ್ಮಿ ಬರುತ್ತೆ ಇಲ್ಲಿ. ಸೊ ಇದು ಮಾನ್ಸೂನ್ ಹಿಂಗ್ ಬಂದಿದ್ದು ನಮಗೆ ಬೆಂಗಳೂರು ಸಿಟಿ ಇಲ್ಲಿ ಸೌತ್ ಕರ್ನಾಟಕಕ್ಕೆಲ್ಲ ಹಿಟ್ ಆಗ್ಬಿಟ್ಟು ಆಮೇಲೆ ಮುಂದಕ್ಕೆ ಹೋಗುತ್ತೆ. ಮುಂದಕ್ಕೆ ಅಂತಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಸೆಂಟ್ರಲ್ ಭಾಗ ಈಗ ಕೊಪ್ಪಳ, ರಾಯಚೂರು, ಬಳ್ಳಾರಿ ಇದ್ರಲ್ಲೆಲ್ಲ ಹೈಟ್ ಕಮ್ಮಿ ಇರೋದ್ರಿಂದ ಅಲ್ಲಿ ಮಳೆ ನೀರಿಗೆ ಕೊರತೆ ಇರುತ್ತೆ ಅಲ್ಲಿ. ಸೊ ಅದು ಒಂದು ಉದ್ದೇಶ ಅಷ್ಟೇ. ಓಕೆಂದ್ರ ಈಗ ಏನು ಅಂತಂದ್ರೆ ಈಗ ಎಲ್ಲಿ ಹೈಟ್ ಜಾಸ್ತಿ ಇರುತ್ತೆ ಸಮುದ್ರದ ಮಟ್ಟಕ್ಕಿಂತ ಅಲ್ಲಿ ತುಂಬಾ ರೈನ್ಫಾಲ್ ಬರುತ್ತೆ ಅನ್ನೋದು ಒಂದು ಸೈನ್ಸ್ ಹೇಳುತ್ತೆ. ಸೊ ಹಂಗಾಗಿ ಈಗ ಕೊಪ್ಪಳಲ್ಲಿ ನೋಡಿದ್ರೆ ಈಗ ಸೌತ್ ಕರ್ನಾಟಕ, ಸೌತ್ ಇಂಟೀರಿಯರ್ ಕರ್ನಾಟಕದಲ್ಲಿ ನಮಗೆ ಈ ಕೊಡಗು ಡಿಸ್ಟ್ರಿಕ್ಟಲ್ಲಿ ತುಂಬ ಮಳೆ ಬರುತ್ತೆ. ಆಮೇಲೆ ಆ ಕಡೆ ಮಂಗಳೂರು ಕಡೆ ಎಲ್ಲ ಮಳೆ ಬರುತ್ತೆ ಸರಿ. ಅಂದ್ರೆ ಈ ಕಡೆ ನಮಗೆ ಮಳೆ ಅಷ್ಟೊಂದು ಇದಾಗದೆ, ಅದಕ್ಕೋಸ್ಕರ ಇಲ್ಲಿ ಡ್ರೈ ಲ್ಯಾಂಡ್ ಇದೆ. ಸೊ ಇದು ಏನು ಅಂತಂದ್ರೆ ಇನ್ನೂ ಒಂದು ಸಂಕ್ಷಿಪ್ತವಾಗಿ ಹೇಳ್ಬೇಕು ಅಂತಂದ್ರೆ ಬೆಂಗಳೂರು ಸಿಟಿ ಪಾಪ್ಯುಲೇಷನ್ ಈಗ ಬೆಂಗಳೂರಿನಲ್ಲಿ ನಮಗೆ 800 ಚಿಲ್ಲರೆ ಮಳೆ ಆಗುತ್ತೆ. 750ರಿಂದ 800 ml ಮಳೆ ಆಗುತ್ತೆ. ಸೊ 3000 ಫೀಟ್ ಹೈಟಲ್ಲಿದೆ ಸಿ ಲೆವೆಲ್ಗಿನ್ನ. ಸೊ ಅವಾಗ ಏನಾಗುತ್ತೆ, ಪಾಪ್ಯುಲೇಷನ್ ಡೆನ್ಸಿಟಿ ಬೆಂಗಳೂರಿನಲ್ಲಿ ಜಾಸ್ತಿ ಇದೆ. ಈಗೇನು ಅಂತಂದರೆ ಒಂದು ಸರ್ವೆ ಪ್ರಕಾರ ಏನು ಹೇಳ್ತಾರೆ, 4400 ಆಸ್ ಪರ್ ದಿ ಸೆನ್ಸಸ್ ಆಫ್ 2011. ಸೊ ಒಂದು ಸ್ಕ್ವೇರ್ ಮೀಟ್ರಲ್ಲಿ 4400 ಜನ ಇದ್ದಾರೆ ನಮಗೆ ಬೆಂಗಳೂರು ಸಿಟಿನಲ್ಲಿ. ಸೆಕೆಂಡ್ ಹೈಯೆಸ್ಟ್ ಬಂದ್ಬಿಟ್ಟು ಇದು ಸೆನ್ಸಸ್ ಅವರು ಯಾವುದು ಕರ್ನಾಟಕ ಡೈರೆಕ್ಟರ್ ಆಫ್ ಸೆನ್ಸಸ್ ಆಪರೇಷನ್ ಹೇಳಿರೋದು. ಸೊ ಸೆಕೆಂಡ್ ಡೆನ್ಸ್ಲಿ ಪಾಪ್ಯುಲೇಟೆಡ್ ಬಂದ್ಬಿಟ್ಟು ಮಂಗಳೂರಲ್ಲಿ 416 ಜನ, 420 ಜನ ಇದ್ದಾರೆ. ಸೊ ಕರ್ನಾಟಕದಲ್ಲಿ ತಗೊಂಡ್ರೆ 320 ಜನ ಇದ್ದಾರೆ, ಅಂದ್ರೆ ಒಂದು ಸ್ಕ್ವೇರ್ ಕಿಲೋಮೀಟರ್ ಅಲ್ಲಿ. ಸೊ ನ್ಯಾಷನಲ್ ಆವ್ರೇಜ್ ತಗೊಂಡ್ರೆ ನಮಗೆ 380 ಜನ ಇದ್ದಾರೆ ಅಷ್ಟೇ ಸರಿನಾ. ಆಮೇಲೆ ಈಗ ಪಾಪ್ಯುಲೇಷನ್ ಆಸ್ಪೆಕ್ಟಿಗೆ ಬಂದ್ರೆ ನಾವು 2001ರಲ್ಲಿ 65 ಲಕ್ಷ ಜನ ಇದ್ರು, 2011ರಲ್ಲಿ 95 ಲಕ್ಷ ಜನ ಇದ್ರು, ಈಗ 2017-18ರಲ್ಲಿ 110 ಲಕ್ಷ ಜನ ಪಾಪ್ಯುಲೇಷನ್ ಇದ್ದಾರೆ. ಸೊ ಇದೆಲ್ಲ ಪಾಪ್ಯುಲೇಷನ್ ಹೆಂಗಾಯ್ತು ಅಂತಂದ್ರೆ ಫ್ರೀ 6 ಫ್ರಿಂಜ್ ನ್ಯೂ ಏರಿಯಾಸ್ ಎಲ್ಲ ಇನ್ಕ್ಲೂಡ್ ಮಾಡ್ಕೊಂಡು ಮುನ್ಸಿಪಲ್ಲು 110 ಎಲ್ಲ ಇದು ಮಾಡ್ಕೊಂಡ್ರು. ಆಮೇಲೆ ಈಗ ಇನ್ನೊಂದೇನು ಅಂತಂದ್ರೆ ಒಂದು ಸರ್ವೆ ಪ್ರಕಾರ ಹೇಳ್ತಾರೆ, ಕಾವೇರಿ ವಾಟರ್ ಇಲ್ಲಿಂದ ನಮಗೆ ಬೆಂಗಳೂರು ಸಿಟಿಗೆ ಬರೋದು ಕಾವೇರಿ ಡ್ಯಾಮಿಂದ, KRS ಡ್ಯಾಮಿಂದ ಅರೌಂಡ್ 45 TMC ನಾವು ಅಲ್ಲಿ ಶೇಖರಣೆ ಮಾಡ್ಬೋದು. 250 TMC ನಾವು ಕರ್ನಾಟಕದವ್ರು ಯೂಸ್ ಮಾಡ್ಕೊಬೋದು ಅದನ್ನ ಕಾವೇರಿ ಬೆಲ್ಟಲ್ಲಿ. ಸೊ ಇಲ್ಲಿಂದ ಇಲ್ಲಿಗೆ ಕಾವೇರಿ ಸುಮಾರು 150 ಕಿಲೋಮೀಟ್ರು, 100 ಕಿಲೋಮೀಟ್ರ್ ಆನ್ ರೋಡ್ ಇರೋದು, 150 ಕಿಲೋಮೀಟ್ರ್ ಪೈಪ್ಲೈನ್ ಬಂದಾಗ 20 TMC ನಮಗೆ ನೀರು ಸಿಗುತ್ತೆ ಬ್ಯಾಂಗ್ಳೂರ್ ಸಿಟಿಗೆ. ಸೊ ಬ್ಯಾಂಗ್ಳೂರ್ ಸಿಟಿಗೆ 20 TMC ನೀರು ಸಿಕ್ಕಿದಾಗ ಬ್ಯಾಂಗ್ಳೂರ್ ಅವರೆಲ್ಲಾನು ಯೂಸ್ ಮಾಡ್ತಾ ಇದ್ದಾರೆ ಅದನ್ನ. ಸೊ ಇದ್ರಲ್ಲಿ ಏನು ಅಂತಂದ್ರೆ ಅದ್ರಲ್ಲಿ 50% ಲಾಸ್ ಆಗುತ್ತೆ. ಬೇರೆ ಬೇರೆ ಇಶ್ಯೂಗಳಿಂದ ಪೈಪ್ಲೈನು ಇದು ಸರಿಗಿಲ್ದಲೇ ಇರ್ಬೋದು, ಬೇರೆ ಬೇರೆ ಇಶ್ಯೂಗಳಿಂದ ರಿಸರ್ವಯರ್ಸ್ ಅಲ್ಲೂ ಎಲ್ಲಾ ಕಡೆಯಿಂದ 50% ನೀರು ಇದಾಗುತ್ತೆ. ಇದನ್ನ ನಾನು ಹೇಳ್ತಾ ಇರೋದಲ್ಲ, BWSSB ಚೇರ್ಮನ್, ಫಾರ್ಮರ್ BWSSB ಚೇರ್ಮನ್ TM ವಿಜಯ್ ಭಾಸ್ಕರ್ ಅಂತ ಅಂದ್ಬಿಟ್ಟು ದೇ ಅಡ್ಮಿಟೆಡ್ ಇನ್ 3 years ಬ್ಯಾಕ್ ಹೇಳಿದ್ರು. 46% ಆಫ್ ದಿ ವಾಟರ್ ಇನ್ ಒನ್ ಆಫ್ ದಿ ಕಾನ್ಫರೆನ್ಸಸ್ ಹೇಳಿದ್ದಾರೆ ಅವರು. ಓಕೆನಾ. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ 1400 ಮಿಲಿಯನ್ಸ್ ಲೀಟರ್ ಪರ್ ಡೇ ನಾವು ವಾಟರ್ ಕಾವೇರಿ ಬೇಸಿಂದ ಪಂಪ್ ಮಾಡಿದ್ರೆ 600 ಮಿಲಿಯನ್ಸ್ ಲೀಟರ್ ಪರ್ ಡೇ ವೇಸ್ಟ್ ಆಗುತ್ತೆ. ಬಿಕಾಸ್ ಆಫ್ ದಿ ಸೋ ಮೆನಿ ರೀಸನ್ಸ್ ವೇಸ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ಬೇರೆ ಬೇರೆ ಈಗ ಪೈಪ್ಲೈನ್ ಇರ್ಬೋದು, ಆಮೇಲೆ ರಿಸರ್ವೇಯರ್ಸ್ ಇಂದ ಇರ್ಬೋದು, ಎಲ್ಲಾ ಕಡೆನೂ ಫಿಲ್ಟರ್ಸ್ಗಳಿಂದ ಇರ್ಬೋದು, ಎಲ್ಲಾ ಕಡೆಯಿಂದನೂ ಇಷ್ಟು ವೇಸ್ಟ್ ಆಗ್ತಾ ಇದೆ ಬೆಂಗಳೂರು ಸಿಟಿ. ನಾಗರಾಜ್ ಅಂತ ಒಬ್ರು ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಮಾತಾಡಿದ್ದಾರೆ. ಸೊ ಹಂಗೆ 20 TMC ನೀರು ಅಲ್ಲಿ 50% ನಮಗೆ ವೇಸ್ಟ್ ಆಗ್ಬಿಡುತ್ತೆ. ಆಮೇಲೆ ಇನ್ನೂ ಒಂದು ಏನು ಹೇಳಿದ್ದಾರೆ ಸರ್, ಈಗ ಡ್ರಿಲ್ಲಿಂಗ್ ಒಂದು 4-5 ಜಿಲ್ಲೆಗಳಲ್ಲಿ ಡ್ರಿಲ್ಲಿಂಗ್ಗೆ ಸ್ಟಾಪ್ ಮಾಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಏನಕ್ಕೆ ಅಂತಂದ್ರೆ ಈಗ ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡಿದಾಗ ನಮಗೆ ವಾಟರ್ ಟೇಬಲ್ ಇರುತ್ತೆ. ಆ ವಾಟರ್ ಟೇಬಲ್ ಒಂದು 70% 60% ಇದ್ರೆ ಅದು ಹೆಲ್ತಿ ಸ್ಯಾಚುರೇಷನ್ ಲೆವೆಲ್ಗೆ ಬಂದ್ರೆ ಹೆಲ್ತಿ ಅದು. ಈಗ ಬೆಂಗಳೂರು ಸಿಟಿನಲ್ಲಿ ಏನಾಗಿದೆ, 2009ನೇ ಇಸ್ವಿಲಿ 136% ಹೊರಟೋಗಿದೆ, ವಿಚ್ ಇಸ್ ಅನ್ಹೆಲ್ದಿ, ವಿಚ್ ಇಸ್ ವೆರಿ ವೆರಿ ಕ್ರಿಟಿಕಲ್ ಅಂತ. ಈಗ ವಾಟರ್ ಟೇಬಲ್ ಅಲ್ಲಿ ಅದು 70% ಮಾತ್ರ ನಾವು ಯೂಸ್ ಮಾಡ್ಕೋಬೇಕು ವಾಟರ್ ಟೇಬಲ್ನ. ಬಟ್ ಇಲ್ಲಿ ಬೆಂಗಳೂರು ಸಿಟಿನಲ್ಲಿ ಏನಾದ್ರೆ 2009ರಲ್ಲಿ ಕರ್ನಾಟಕದಲ್ಲಿ 68% ಇದ್ರೆ ಹೆಲ್ತಿ ಆಗಿದೆ. ಬೆಂಗಳೂರು ಸಿಟಿನಲ್ಲಿ ಬೋರ್ ಕೊರೆದು 136%
136% ಹೊರಟೋಗಿದೆ. ಆಮೇಲೆ ಇನ್ನೂ ಒಂದು ರಿಪೋರ್ಟಲ್ಲಿ ಹೇಳ್ತಾರೆ 2011ರಲ್ಲಿ ಕರ್ನಾಟಕದಲ್ಲಿ 64% ಇದ್ದರೆ ಸ್ವಲ್ಪ ಕಮ್ಮಿ ಆಗಿದೆ 2009ಕ್ಕಿಂತ ಕಂಪೇರ್ ಮಾಡಿದ್ರೆ. 2011ರಲ್ಲಿ ಬೆಂಗಳೂರು ಸಿಟಿ ಒಂದೇ 141% ಡ್ರಿಲ್ಲಿಂಗ್ ಆಗಿದೆ. ಇರೋದೇ ಮಿನಿಮಮ್ ಮಾಡಬೇಕಾಗಿರೋದು 70% ಇದ್ರೆ ಅದು ಸೇಫ್ ಅಂತ ಲೆಕ್ಕ, ಡಬಲ್ ಆಗೋಗಿದೆ. ಸೊ ಹಂಗಾಗಿ ಸ್ಕೇರ್ ಸಿಟಿ ಆಫ್ ವಾಟರ್ ಬ್ಯಾಂಗ್ಳೂರ್ ಸಿಟಿನಲ್ಲಿ ಅಂದರೆ ವಾಟರ್ ಮ್ಯಾನೇಜ್ಮೆಂಟೇ ಇಲ್ಲ, ಒಂದು ಕಂಪ್ಲೀಟಾಗಿ ಮ್ಯಾನೇಜ್ಮೆಂಟೇ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಏನು ಮಾಡ್ಬೋದು ಅಂತಂದರೆ ಈ ವಾಟರ್ನ ನಾವು ಉಳಿಸ್ಬಿಟ್ರೆ, ಈಗ ಫಾರ್ ಎಕ್ಸಾಂಪಲ್ಲು ಅದಕ್ಕೆ ಒಂದು ರಿಪೋರ್ಟೇ ಇದೆ. ಈಗ ಬೆಂಗಳೂರು ಸಿಟಿನಲ್ಲಿ 741 ಸ್ಕ್ವೇರ್ ಕಿಲೋಮೀಟರ್ ಇದೆ, ಪಾಪ್ಯುಲೇಷನ್ನು 1,30,30 ಲಕ್ಷ ಜನ, 1,03,00,000 ಜನ ಇದ್ದಾರೆ ಅಂತ ಕೊಡ್ತಾರೆ. ಆವರೇಜ್ ರೈನ್ಫಾಲ್ ಏನಾಗುತ್ತೆ 770 ಮಿಲಿಮೀಟರ್ ಆಗುತ್ತೆ. ಸೊ ಇದರಿಂದ ಒಂದು ವರ್ಷಕ್ಕೆ ನಮಗೆ 1,03,00,000 ಜನ, 1,03,00,000 ಜನ ಇದ್ದಾರೆ. ಸೊ ಒಂದು ವರ್ಷಕ್ಕೆ ನಮಗೆ ಬೆಂಗಳೂರು ಸಿಟಿನಲ್ಲಿ ಮಳೆ ಬರೋದು ಅಂತಂದರೆ 770 ಮಿಲಿಮೀಟರ್ ಮಳೆ ಬರುತ್ತೆ. ಸೊ ಹಂಗಾಗಿ ರೈನ್ ವಾಟರಿಂದ ನಮಗೆ 15 TMC 14.8 ನಿಯರ್ ಟು 15 TMC ವಾಟರ್ ಶೇಖರಣೆ ಆಗುತ್ತೆ ರೈನ್ ವಾಟರಿಂದ. ಓಕೆನಾ? ಅದು ಎಲ್ಲೋಗುತ್ತೆ ಲೇಕು ಮತ್ತು ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ ಅದಕ್ಕೆ ಹೋಗುತ್ತೆ. ಆಮೇಲೆ ಇನ್ನೂ ಒಂದೇನು ಅಂತಂದರೆ 16 TMC ನೀರನ್ನ ಆಲ್ರೆಡಿ ಜನ ಯೂಸ್ ಮಾಡ್ತಾ ಇದ್ದಾರೆ ಕಾವೇರಿ ಇದರಿಂದ. ಇದು ಮಳೆ ನೀರು, ಕಾವೇರಿ ಇದರಿಂದ 16 TMC ಯೂಸ್ ಮಾಡ್ತಾ ಇದ್ದಾರೆ. ಅದನ್ನ ಸಿಏಜ್ ಆಗಿ ರೀಸೈಕಲ್ ಮಾಡ್ಬಿಟ್ಟು ರೀಯೂಸ್ ಮಾಡ್ಬಿಟ್ಟು ವಾಟರ್ ಟ್ರೀಟ್ಮೆಂಟ್ ಪ್ರಕಾರ ನಮ್ಗಿನ್ನ 16 TMC ನೀರು ಸಿಗುತ್ತೆ. ಸೊ 16 TMC ಕಾವೇರಿ ವಾಟರ್ ಯೂಸ್ ಮಾಡೋದು ಪ್ಲಸ್ 15 TMC ಮಳೆ ನೀರಿಂದ ಬರೋದು ಎರಡು ಸೇರಿದ್ರೆ 31 TMC ಬೆಂಗಳೂರು ಸಿಟಿಗೆ ನೀರು ಕೊಡ್ಬೋದು. ಬಟ್ ಇದು ವೇಸ್ಟೇಜ್ ಇದು ವೇಸ್ಟೇಜ್ ಆಗ್ದಲೇನೆ ಇದು ಮಾಡಿದ್ರೆ ಈಗ ಅಲ್ಲಲ್ಲ, ಈಗ ಯೂಸ್ ಮಾಡ್ತಾ ಇರೋದು ಅದೇ ಯೂಸ್ ಮಾಡ್ತಿರೋದು ವೇಸ್ಟೇಜ್ ಹಾಕಿದ್ರೆ ಇನ್ನೊಂದು ಹೌದು ಇನ್ನ ಜಾಸ್ತಿ ಆಗುತ್ತೆ. ಇದು ಇನ್ನ ಜಾಸ್ತಿ ಆಗುತ್ತೆ. ಸ್ಯೂಯೇಜ್ ಅಂತಂದ್ರೆ ನಿಮ್ಗೆ ಬೇಕಾಗಿಲ್ದೇ ಇರೋ ನೀರು, ನಾವು ಯೂಸ್ ಮಾಡಿಬಿಟ್ಟಿರೋ ನೀರ್ನ ನಾವು ವಾಟರ್ ಟ್ರೀಟ್ಮೆಂಟ್ ಮಾಡ್ಕೊಂಡ್ರೆ ಸಿಏಜ್ ವಾಟರ್ ರೀಸೈಕಲ್ ಮಾಡಿದ್ರೆ 16 TMC ಬರುತ್ತೆ. ಮಳೆ ನೀರಿಂದ 15 TMC ಬರುತ್ತೆ. ಸೊ 31 TMC ಎರಡು ಕ್ಲಬ್ ಮಾಡಿದ್ರೆ 31 TMC ಅಂದ್ರೆ ನಾವು ಲೇಕ್ ಮ್ಯಾನೇಜ್ಮೆಂಟ್ ಎಲ್ಲ ಮಾಡೋದು. ವೇಸ್ಟ್ ವಾಟರ್ ಹೇಳ್ತಾ ಇರೋದು ನೀವು? ವೇಸ್ಟ್ ವಾಟರ್ 16 TMC. ಅದೇ 16. ಇವನ್ ರೈನ್ ವಾಟರ್ ಕೂಡ ಕರೆಕ್ಟ್ ಆಗಿ 15. ವೇಸ್ಟ್ ವಾಟರ್ ಇಂದ ಸ್ಯೂಯೇಜ್ ಇದು ಮಾಡಿದ್ರೆ 16 TMC ನೀರು ಅಂದ್ರೆ ಬೆಂಗಳೂರಿಂದ ವೇಸ್ಟ್ ಆಗಿ ಅದೇ ಯೂಸ್ ಮಾಡಿರೋ ವಾಟರ್ನ ವೇಸ್ಟ್ ಆಗಿ ಹೋಗ್ತಾ ಇದೆ. 16 TMC ಸಿಗುತ್ತೆ. ಈ ವಾಟರ್ 16 TMC, ಇದು 16 TMC. ಇದು ರೈನ್ ವಾಟರ್ 15 TMC ಬರುತ್ತೆ. ಅದೇ ಟೋಟಲ್ ಎರಡು ಸೇರಿ 31 TMC ನೀರು ಬರುತ್ತೆ. ಇದ್ರ ಜೊತೆಲಿ ಕಾವೇರಿ ವಾಟರ್ ಇಲ್ಲ ಕಾವೇರಿ ವಾಟರ್ ಇದು ಅಂತ ತಿಳ್ಕೊಳ್ಳಿ. ಇದು ಕಾವೇರಿ ವಾಟರ್ ವೇಸ್ಟೇಜ್ ಏನಾಗುತ್ತೆ ಅದು ಕಾವೇರಿ ವಾಟರ್, ಇದು ರೈನ್ ಫಾಲ್. ಎರಡು ಸೇರಿದ್ರೆ ಯೂಸ್ ಮಾಡಿದ್ರೆ 31 TMC ನಮಗೆ ನೀರು ಸಿಗುತ್ತೆ. 31 TMC ಅಂದ್ರೆ ಎಷ್ಟು ಎಲ್ಲೆಲ್ಲಿ ಯೂಸ್ ಮಾಡಬಹುದು? ಎಲ್ಲ ಕಡೆ ಯೂಸ್ ಮಾಡಬಹುದು. ಈಗ ನಮ್ಗೆ ಏನು ಅಂತಂದ್ರೆ ಬೆಂಗಳೂರು ಸಿಟಿಗೆ ಬೇಕಾಗಿರೋದು 20 TMC ಮಾತ್ರ. ಇನ್ನ 11 TMC ನಾವು ನೀರ್ನ ವಾಟರ್ ಮ್ಯಾನೇಜ್ಮೆಂಟ್ ಕ್ಲೀನ್ ಆಗಿ ಮಾಡ್ಬಿಟ್ರಿ ಅಂತಂದ್ರೆ ಉಳಿಸ್ಬೋದು ನೀರು. ಸೊ ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಕೆಲವರು ಒಂದೊಂದು ರೀಜಿನಿಯೇಟ್ ಆಫ್ ಲೇಕ್ಸ್, ವೆಟ್ಲ್ಯಾಂಡ್ಸು, ಆಮೇಲೆ ರೀಚಾರ್ಜ್ ಪಿಟ್ಸು, ಮೈಕ್ರೋ ವಾಟರ್ ಶೆಡ್ಸ್ ಇದೆಲ್ಲ ಹೇಳ್ತಾರೆ. ಗೊತ್ತಾಯ್ತಾ? ಈ ವಾಟರ್ ಈ ಲೇಕ್ಸ್ನೆಲ್ಲ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಏನೇನು ಶಿಲ್ಡ್ಸ್ಗಳೆಲ್ಲ ಏನೇನಿದೆ, ಎನ್ಕ್ರೋಚ್ಮೆಂಟ್ಸ್ ಎಲ್ಲ ಏನೇನಿದೆ ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ವಾಟರ್ನ ಲೇಕ್ಸ್ನೆಲ್ಲ ಇದು ಮಾಡಿಬಿಟ್ರೆ ಅದನ್ನ ನೀಟಾಗಿ ರೀಜಿನೇಟ್ ಮಾಡಬೇಕು ಒಂದು. ಆಮೇಲೆ ವಾಟರ್ನ ಲೇಕ್ಸಲ್ಲಿ ರಿಟೈನ್ ಮಾಡ್ಕೋಬೇಕು. ಆಮೇಲೆ ಇದನ್ನ ರೀಸೈಕಲ್ ನಾನು ಹೇಳಿದ್ನಲ್ಲ 16 TMC ಮಾರ್ತಾರೆ ಅಂತ, ರೀಸೈಕಲ್ ಮತ್ತೆ ರಿಯೂಸ್ ಮಾಡ್ಬಿಟ್ಟ ಅಂತಂದ್ರೆ ಅದರಲ್ಲೊಂದು ಸಿಗುತ್ತೆ. ಇದಕ್ಕೇನು ಅಂತಂದ್ರೆ ಒಂದು ಗವರ್ನೆನ್ಸ್ ಇಂಪಾರ್ಟೆಂಟ್, ಒಂದು ಇಂಟೆಂಟ್ ಇರಬೇಕು. ಹೌದು ನೀರ್ ವೇಸ್ಟ್ ಆಗ್ತಾ ಇದೆ, ಇದನ್ನ ಏನಾರ ಮಾಡಿ ಇದ್ ಮಾಡಿ ತಡೆಗಟ್ಟಣ ಅಂತ ಆರ್ಟಿಕಲ್ ಎಲ್ಲ ಬಂದಿತ್ತು 300 ಕೋಟಿ ವೇಸ್ಟ್ ಆಗ್ತಿದೆ ಬೆಂಗಳೂರು ವಾಟರ್ ಅಂತ. ಸರ್ ಕಲ್ಕತ್ತಾನಲ್ಲಿ ಫಸ್ಟ್ ಇಡೀ ಇಂಡಿಯಾ ದೇಶದಲ್ಲಿ ಕಲ್ಕತ್ತಾ ಫಸ್ಟ್ ವಾಟರ್ ವೇಸ್ಟ್ ಆಗೋದು 50%. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ವಾಟರ್ ವೇಸ್ಟ್ ಆಗೋದು ಇದರಲ್ಲಿ ಬೆಂಗಳೂರು ಸಿಟಿನಲ್ಲಿ 48%. ಹೌದು, ಇವರು ಫಾರ್ಮರ್ BWSSB ಚೇರ್ಮನ್ TM ವಿಜಯ್ ಭಾಸ್ಕರೇ ಅಡ್ಮಿಟೆಡ್. 1400 ಮಿಲಿಯನ್ ಲೀಟರ್ಸ್ ನಾವು ಡೇ ಕೊಟ್ಟರೆ 600 ಮಿಲಿಯನ್ ಲೀಟರ್ಸ್ ಪರ್ ಡೇ ವೇಸ್ಟ್ ಆಗೋಗುತ್ತೆ ಅಂತ. ನೋಡಿ ಮುಂಬೈಯಲ್ಲಿ ನೋಡಿದ್ರೆ 18% ಮಾತ್ರ ವೇಸ್ಟ್ ಆಗುತ್ತೆ ನೀರು. ಚೆನ್ನೈಯಲ್ಲಿ ನೋಡಿದ್ರೆ 20% ವೇಸ್ಟ್ ಆಗುತ್ತೆ. 48% ಲೆಕ್ಕ ಹಾಕೊಳ್ಳಿ. ಎಷ್ಟು ಆಪ್ಷನ್ಸ್ ಇದೆ ನಮಗೆ. ಡೈರೆಕ್ಟ್ ಆಗಿ ಎಲ್ಲ ಕಡೆ ನೀವು ಹೇಳ್ತಿರೋ ಡ್ರೈ ಏರಿಯಾಗೆಲ್ಲ ಮಾಡ್ಬಿಡ್ಬೋದಲ್ವಾ? ಹೌದು ಸರ್. ಇನ್ನ ಒಂದು ಏನು ಅಂತಂದ್ರೆ ಇಲ್ಲಿ ಅದು 10 TMC ನೀರ್ ಇದೆಯಲ್ಲ, 10 TMC 15 TMC ಏನೋ ನೀರು ಬಂದ್ರೆ ನಾವು ಡೈರೆಕ್ಟ್ ಆಗಿ ಬೇಕಾದ್ರೆ ಈ ಯಾವ್ದಾದ್ರು ಈಗ ಕಳಸಾ ಬಂಡೂರಿ ಇರ್ಬೋದು, ಅದಕ್ಕೆ ವಾಟರ್ ಕೊಟ್ಬಿಡ್ಬೋದು. ಈಗ ಡೈರೆಕ್ಟ್ ಆಗಿ ಪೈಪ್ ಲೈನ್ 550 ಕಿಲೋಮೀಟರ್ ಇದೆ ಸರ್, ಬ್ಯಾಂಗ್ಳೂರ್ ಟು ಕಳಸಾ ಬಂಡೂರಿ ನಾಲೆ.
ಡೈರೆಕ್ಟಾಗಿ ಒಂದು ಪೈಪ್ಲೈನ್ ಹೋಗ್ಬಿಟ್ರೆ ಅವ್ರಿಗೇನು ಕುಡಿಯೋಕ್ಕೆ ನೀರು 7.5 TMC ನೀರು ಕೇಳ್ತಾ ಇದ್ದಾರೆ, ಇನ್ನು ನಮ್ಗೆ 2.5 TMC ನೀರು ಮಿಕ್ಕುತ್ತೆ. ಆ 2.5 TMC ಹೋಗ್ತಾ ಅಂದಿವೆ ತುಮಕೂರು ಇರ್ಬೋದು, ಬಳ್ಳಾರಿ ಇರ್ಬೋದು, ರಾಯಚೂರು ಇರ್ಬೋದು, ಕೊಪ್ಪಳ ಇರ್ಬೋದು. ಇದೊಂದು 50% ಉಳಿಸ್ಕೊಂಡ್ರೆ ನೀವು ಹೌದು ಹೌದು ಜಾಸ್ತಿ ಆಗುತ್ತಲ್ವಾ? ಹೌದು, ಉಳಿಸ್ಕೊಂಡ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಅವಾಗ ಎಷ್ಟಾಗುತ್ತೆ? ಅವಾಗ 31ಕ್ಕಿಂತ 35 TMCನೂ ಬಂದ್ಬಿಡುತ್ತೆ ನೀರು. 35 TMC ಎಲ್ಲ ಇದಾಗುತ್ತೆ. ಸೊ ಇದನ್ನೆಲ್ಲ ನಾವು ಬೆಂಗಳೂರು ಸಿಟಿನಲ್ಲಿ ನಾವು, ಯಾಕೆಂದ್ರೆ ಬೇರೆ ಕಡೆ ನಾವು ಉಳ್ಸಕ್ ಆಗೋದಿಲ್ಲ. ಯಾಕೆಂತಂದ್ರೆ ಅದು ರಿಸರ್ವೇರ್ ತುಂಬಬೇಕು, ಮಳೆ ನೀರು ಬಿದ್ದಿದ್ದು, ಮತ್ತೆ ಗಿಡ ಫಾರೆಸ್ಟು, ಆಮೇಲೆ ಫ್ಲಾರಾ ಫೋನಾ ಎಲ್ಲ ಇದಾಗಬೇಕು. ಅದಕ್ಕೋಸ್ಕರ ರಿಸರ್ವೇರ್ ತುಂಬಬೇಕು. ಅದನ್ನೇನೋ ನಾವು ಚೆಕ್ ಮಾಡಕ್ ಹೋದ್ರೆ ಬೇರೆ ಕಡೆ ಎಲ್ಲ ನೀರು ಪ್ರಾಬ್ಲಮ್ ಆಗುತ್ತೆ. ಈ ಗೋವಾದವ್ರು ಅದೇ ಹೇಳೋದು, ನಮ್ದು ಇಲ್ಲಿ ಚೆಕ್ ಮಾಡ್ಬಿಟ್ಟ ಅಂತಂದ್ರೆ ನೀವು, ನಮಗೆ ಫ್ಲಾರಾ ಅಂಡ್ ಫೋನಾ 43% ಆಫ್ ದಿ ಗೋವಾ ಪಾಪ್ಯುಲೇಷನ್ ಬದುಕಿರೋದೇ ಮಹದಾಯಿ ನೀರಿಂದ. ಅದನ್ನೇ ನೀವು ಇಲ್ಲಿ ಚೆಕ್ ಮಾಡ್ಬಿಟ್ರೆ ನಮ್ಗೆ ಅದೆಲ್ಲ ಇದಾಗ್ಬಿಡುತ್ತೆ, ಎಲ್ಲ ಪ್ರಕೃತಿ ನಾಶ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. 7 TMC ತಗೊಂಡ್ಬೋದ್ಬೇಕಾದ್ರೆ ಆ 7 TMC ಕುಡಿಯೋ ನೀರಿಗೆ ಏನು ತೊಂದರೆ ಇಲ್ಲ, ಕೂತ್ಕೊಂಡು ಹೌದು ಹೌದು ಹೌದು. ಬಟ್ ಏನಂದ್ರೆ ಆ 7 TMC ಕುಡಿಯೋ ನೀರು ತಗೊಂಡು ಈ ನೀರು ಕೊಟ್ರೆ ಅವ್ರ ಅಗ್ರಿಕಲ್ಚರ್ಗೂ ಯೂಸ್ ಆಗುತ್ತೆ, ಎಲ್ಲದಕ್ಕೂ ಯೂಸ್ ಆಗುತ್ತೆ. ಹೌದು ಸರ್, ಹೌದು. ಕರ್ನಾಟಕದಲ್ಲಿ ಮಾಡ್ದಂಗೆ ಸಿ ಲೆವೆಲ್ ಹೈಟ್ ಅಲ್ಲಿ ಬ್ಯಾಂಗ್ಳೂರ್ ಸಿಟಿಗೆ ಮಾಡಿದೀವಿ. ಯಾಕೆಂತಂದ್ರೆ ಇಲ್ಲೇ ನಾವು ನೀರು ಅಗ್ರಿಕಲ್ಚರ್ಗೆ ಯೂಸ್ ಆಗಲ್ಲ ಅಲ್ವಾ, ಇಲ್ಲೇನೆ ನೀರು ಸಂಗ್ರಹಣೆ ಮಾಡ್ಕೊಬಹುದು. ಈ ಮಳೆ ನೀರು ಬಿದ್ದಿದ್ದು ಈಗ ಆನೆಕಲ್ಲಲ್ಲಿ ಬಿದ್ದಿದ್ದು ಮಳೆ ಏನಾಗುತ್ತೆ, ಬೊಮ್ಮನಹಳ್ಳಿ ಇಲ್ಲಿ ಹೈಟ್ ಇದೆ, ಬೊಮ್ಮನಹಳ್ಳಿಗೆ ಹೋಗಿ ಶೇಖರಣೆ ಆಗ್ಬಿಡುತ್ತೆ, ಕೋರಮಂಗಲ ಬೊಮ್ಮನಹಳ್ಳಿ ಏರಿಯಾ. ಅದೇ ರೀತಿ ನೀವು ಇಲ್ಲಿ ಬಂದ್ರೆ ಬಸವನಗುಡಿ ಮತ್ತೆ ಮಲ್ಲೇಶ್ವರಂ 3050 ಫೀಟ್ ಸಮುದ್ರದ ಮಟ್ಟಕ್ಕಿಂತ ಹೈಟಲ್ಲಿ ಇದೆ. ಆ ನೀರೆಲ್ಲ ಏನಾಗುತ್ತೆ, ಇಲ್ಲಿ ಬ್ಯಾಟರಾಯನ್ಪುರ ಲೋಯೆಸ್ಟ್ ಪಾಯಿಂಟ್ ಎಲ್ಲಿದೆ ಅಲ್ಲಿ ಹೋಗಿ ಶೇಖರಣೆ ಆಗ್ಬಿಡುತ್ತೆ. ಅವಾಗ ನಮಗೆ ಫ್ಲಡ್ ಟೈಪ್ ವಾತಾವರಣ ಎಲ್ಲ ಕ್ರಿಯೇಟ್ ಆಗುತ್ತೆ. ಸೊ ಇದನ್ನೇನು ಮಾಡಬೇಕು, ಇಲ್ಲಲ್ಲೇ ಚೆಕ್ ಮಾಡೋದ್ರಿಂದ ನಾವು ಸರ್ವತೋಮುಖ ಅಭಿವೃದ್ಧಿ ಬ್ಯಾಂಗ್ಳೂರ್ನ ನೀರನ್ನ ಉಳಿಸ್ಬೋದು. ಈಗೇನಾಗುತ್ತೆ, ಇಲ್ಲಿಂದ ಬಂದು ಇಲ್ಲೋಗುತ್ತೆ, ಇಲ್ಲಿಂದ ಬಂದು ಇಲ್ಲೋಗುತ್ತೆ. ಸೊ ಇದನ್ನೆಲ್ಲ ಇಲ್ಲಿಲ್ಲೇ ಒಂದೊಂದು ಚೆಕ್ ಡ್ಯಾಮ್ಗಳು ಮಾಡ್ಕೊಂಡು ನಾವು ವಾಟರ್ ಶೇಖರಣೆ, ಈಗ ಯಾಕೆಂದ್ರೆ ಇಲ್ಲೆಲ್ಲ ಲೇಕ್ಸ್ಗಳು ಇರ್ಬೋದು, ಸಣ್ಣ ಪುಟ್ಟ ಲೇಕ್ ಇರ್ಬೋದು, ಅದನ್ನೆಲ್ಲ ರೀಜಿನೇಟ್ ಮಾಡ್ಬಿಟ್ಟ ಅಂತಂದ್ರೆ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ತುಂಬಾ ಆಗುತ್ತೆ. ವಾಟರ್ ಜಾಗ ಎಲ್ಲ ಕಡೆ ಇದೆ ಸರ್, ಇದೆ 250 ಚಿಲ್ಲರೆ ಲೇಕ್ ಇತ್ತು ಫಸ್ಟ್, ಈಗ 80 ಚಿಲ್ಲರೆ ಆಗಿದೆ. ಅದನ್ನ ರೀಜಿನೇಟ್ ಮಾಡಬೇಕು. ಎನ್ಕ್ರೋಚ್ಮೆಂಟ್ ಹೌದೌದು ಇದೆ, ಎನ್ಕ್ರೋಚ್ಮೆಂಟ್ ಆಗಿರೋದು ಪ್ಲಸ್ ಏನೇನು ಶೀಲ್ಡ್ಗಳೆಲ್ಲ ತುಂಬ್ಕೊಂಡ್ಬಿಟ್ಟಿರುತ್ತೆ, ಅದನ್ನೆಲ್ಲ ತೆಗೆದ್ರೆ ನಮಗೆ ಲೇಕ್ ಅಭಿವೃದ್ಧಿ ಮಾಡಬೇಕು. ಅಭಿವೃದ್ಧಿ ಮಾಡ್ಬಿಟ್ಟ ಅಂದ್ರೆ ನಮಗೆ 31 TMC ಆರಾಮಾಗಿ ನೀರು ಬರ್ಬೋದು. ನಾವು ಯಾರದೇ ಇದು ಮಾಡಂಗಿಲ್ಲ, ತಲೆ ಕೆಡಿಸ್ಕೊಂಡಂಗೆ ಇರಲ್ಲ. ತುಂಬಾ ಅದ್ಭುತವಾಗಿ ಮಾಡಿದೀರಾ ಕಳಿಂಗ ಅವರೇ, ಬಹಳ ಚೆನ್ನಾಗಿದೆ ಇದು. ಥ್ಯಾಂಕ್ ಯು ಸರ್. ಇಷ್ಟು ಚೆನ್ನಾಗಿ ಸ್ಟಡಿ ಮಾಡಿದೀರಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇನ್ನೊಂದ್ಸತಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ.